ಒಂದಲ್ಲ ಎರಡಲ್ಲ ಬರೋಬ್ಬರಿ 18 ವರ್ಷ ಆಯಿತು ವಿದ್ಯುತ್ ಸಂಪರ್ಕವನ್ನೇ ಈ ಶಾಲೆಗೆ ಕೊಟ್ಟಿಲ್ಲ. ಕರೆಂಟ್ ಕನೆಕ್ಷನ್ ಇಲ್ಲ ಅಂತಲ್ಲ, ಅಂದ್ರೆ ಅಲ್ಲಿ ಏನು ಸೌಲಭ್ಯ ಬೇಕು ಅದೆಲ್ಲವೂ ಇದೆ. ಆದ್ರೆ ಈ ಮನವಿಗೆ ಡೋಂಟ್ ಕೇರ್ ಅಂತಿದ್ದಾರೆ ಅಧಿಕಾರಿಗಳು. ಶಿಕ್ಷಣ ಸಚಿವರೇ, ಬಸವ ಕಲ್ಯಾಣ MLA ಅವರೇ ದಯಮಾಡಿ ಸುದ್ದಿಯನ್ನ ನೀವು ನೋಡಬೇಕು. ಸೌಲಭ್ಯ ಇದೆ, ಆದ್ರೆ ಕರೆಂಟ್ ಕೊಡೋದಕ್ಕೆ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅನ್ನೋದು ಈಗಿರುವಂತ ಪ್ರಶ್ನೆ. ಅದು 18 ವರ್ಷ ಆಗಿದೆ. ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಕೆ ಗ್ರಾಮದಲ್ಲಿರುವಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕತ್ತಲು ಭಾಗ್ಯ ಇದೆ. ಶಾಲೆಗೆ ವೈರಿಂಗ್ ಆಗಿದೆ, ಫ್ಯಾನ್ ಇದೆ, ಬಲ್ಬ್ ಇವೆ, ಆದ್ರೆ ಯಾವುದು ಉರಿತಾ ಇಲ್ಲ. ಕಾರಣ ಕರೆಂಟ್ ಕೊಟ್ಟಿಲ್ಲ. 4 ಲಕ್ಷ ಕಟ್ಟಿದ್ರೆ ವಿದ್ಯುತ್ ಭಾಗ್ಯವನ್ನ ಕಲ್ಪಿಸ್ತೀವಿ ಅಂತ ಹೇಳಿ ಜೆಸ್ಕಾಂ ಹೇಳಿದೆ. ಇನ್ನು ಶಿಕ್ಷಕರಿಂದ ಮನೆಯಲ್ಲೇ ಬಯೋಮೆಟ್ರಿಕ್ ಮೆಷಿನ್ ಚಾರ್ಜ್ ಮಾಡಬೇಕಾಗಿದೆ, ಆ ಸಮಸ್ಯೆ ಎದುರಾಗಿದೆ. ಕರೆಂಟ್ ಇಲ್ಲದೆ ಸ್ಮಾರ್ಟ್ ಕ್ಲಾಸ್ಗಳಿಂದ ಅಲ್ಲಿರುವಂತ ಮಕ್ಕಳು ವಂಚಿತರಾಗಿದ್ದಾರೆ. ಈಗ ಸೌಲಭ್ಯಗಳಿದ್ರೂ ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ಒಂದು ಕನೆಕ್ಷನ್ ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತಂದ್ರೆ, ಈಗ 4 ಲಕ್ಷ ಕಟ್ಟಬೇಕು, ಅದಕ್ಕೆ ದುಡ್ಡಿಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರಾ ಅನ್ನೋದು ಈಗಿರುವಂತ ಪ್ರಶ್ನೆ. ಇದರಿಂದ ಅನೇಕ ಸೌಲಭ್ಯಗಳಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಬಯೋಮೆಟ್ರಿಕ್ ಸಮಸ್ಯೆ ಅಲ್ಲಿ ಎದುರಾಗಿದೆ, ಹಾಗಾಗಿ ಅದನ್ನು ಚಾರ್ಜ್ ಮಾಡಬೇಕು. ಶಿಕ್ಷಕರು ಮನೆಗೆ ತಗೊಂಡು ಹೋಗ್ತಿದ್ದಾರೆ ಆ ಮೆಷಿನ್ನ. ಇನ್ನೊಂದು ಕಡೆ ಸ್ಮಾರ್ಟ್ ಕ್ಲಾಸ್ ಇವಾಗೆಲ್ಲ ಎಲ್ಲ ಶಾಲೆಲೂ ಇದೆ, ಆದರೆ ಅಲ್ಲಿನ ಮಕ್ಕಳು ಮಾತ್ರ ಕರೆಂಟ್ ಇಲ್ಲದ ಕಾರಣ ಆ ಸ್ಮಾರ್ಟ್ ಕ್ಲಾಸ್ಗಳಿಂದ ವಂಚಿತರಾಗ್ತಾ ಇದ್ದಾರೆ. ಅಂದ್ರೆ ಸರ್ಕಾರಿ ಶಾಲೆಗೆ ಎಲ್ಲ ಸೌಲಭ್ಯವನ್ನ ನಾವು ಕಲ್ಪಿಸ್ತೀವಿ, ಅದಕ್ಕೆ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದ್ದೀವಿ, ಕೋಟಿ ಕೋಟಿ ಹಣವನ್ನು ಅದಕ್ಕೋಸ್ಕರ ವ್ಯಯಿಸ್ತಾ ಇದ್ದೀವಿ ಅಂತ ಸರ್ಕಾರ ಹೇಳುತ್ತೆ. ಆದ್ರೆ ಕೆಲವೊಂದು ಸಣ್ಣ ಮಿಸ್ಟೇಕ್ಗಳಿಂದಾಗಿ ಕೊನೆ ಹಂತದಲ್ಲಿ ನಾವು ಎಚ್ಚರಿಕೆ ವಹಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಸಮಸ್ಯೆಯನ್ನ ಮಕ್ಕಳಲ್ಲಿ ಅನುಭವಿಸ್ತಾ ಇದ್ದಾರೆ. ಶಿಕ್ಷಕರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಇನ್ನು ಕರೆಂಟ್ ಇಲ್ಲದ ಸರ್ಕಾರಿ ಶಾಲೆ ಬಗ್ಗೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ಪ್ರತ್ಯಕ್ಷ ವಿವರಣೆಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕಳೆದ 18 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲದೆ ಇವತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬಹಳಷ್ಟು ಸಮಸ್ಯೆಯನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಸದ್ಯ ನಾನು ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಕೆ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಇದ್ದೀನಿ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಆ ಶಾಲೆ. ಈ ಒಂದು ಶಾಲೆ ಏನು ಖಾನಾಪುರ ಕೆ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ವಿಶಾಲವಾದ ಒಂದು ಸುಂದರ ಪರಿಸರದಲ್ಲಿ ಈ ಒಂದು ಸರ್ಕಾರಿ ಶಾಲೆ ಇರ್ತಕ್ಕಂಥದ್ದು. ಇಲ್ಲಿ 1ರಿಂದ 8ನೇ ತರಗತಿ ಏನು ಮರಾಠಿ ಮಾಧ್ಯಮ ಇದ್ರೆ, 1ರಿಂದ 5ನೇ ತರಗತಿಯವರೆಗೆ ಏನು ಕನ್ನಡ ಮಾಧ್ಯಮ ಸೇರಿ ಒಟ್ಟು 110 ಜನ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಏನು KKRDB ಅನುದಾನದಿಂದ ಏನು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನು ಕೂಡ ಇಲ್ಲಿ ಮಕ್ಕಳಿಗೆ ಒದಗಿಸಿದ್ದಾರೆ. ಆದರೆ ದುರಂತ ಅಂದ್ರೆ ಈ ಒಂದು ಶಾಲೆಗೆ ಕಳೆದ 2008ರಿಂದ ಅಂದ್ರೆ ಇಲ್ಲಿಯವರೆಗೆ ಒಂದು ವಿದ್ಯುತ್ ಸಂಪರ್ಕ ಇಲ್ಲ. ಅಂದ್ರೆ ಸುಮಾರು 18 ವರ್ಷಗಳಿಂದ ಇಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ, ಇದು ಮೀಟರ್ ಸೌಲಭ್ಯ ಕೂಡ ಇರತಕ್ಕಂಥದ್ದು, ಮತ್ತೆ ವೈರಿಂಗ್ ಕನೆಕ್ಷನ್ ಕೂಡ ಈ ಎಲ್ಲಾ ಕೊಠಡಿಗಳಿಗೆ ಇರತಕ್ಕಂಥದ್ದು. ಆದ್ರೆ ಈ ವೈರಿಂಗ್ ಕನೆಕ್ಷನ್ ಇದೆ, ಮೀಟರ್ ಸಪ್ಲೈ ಇದೆ, ಎಲ್ಲ ಇದೆ. ಆದ್ರೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕಂತ ಅಧಿಕಾರಿಗಳು ಈ ಶಾಲೆಗೆ ವಿದ್ಯುತ್ ಸಂಪರ್ಕನ ಇನ್ನೂವರೆಗೂ ಕಲ್ಪಿಸಿಲ್ಲ. ಹೀಗಾಗಿ ಮಕ್ಕಳು ಕೂಡ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ. ನೀವು ನೋಡ್ತಾ ಇರಬಹುದು, ನಿಮಗೆ ಕೊಠಡಿ ಒಳಗೆ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಸ್ಮಾರ್ಟ್ ಕ್ಲಾಸ್. ಈ ಒಂದು ಸ್ಮಾರ್ಟ್ ಕ್ಲಾಸ್ಗೆ ಈಗ ಬೃಹತ್ ಗಾತ್ರದ ಒಂದು ಟಿವಿ ಕೂಡ ಇರ್ತಕ್ಕಂಥದ್ದು. ಟಿವಿ ಇದ್ರೂ ಕೂಡ ಏನು ಮಕ್ಕಳು ಕತ್ತಲೆ ಏನು ಕರೆಂಟ್ ಇರದೇ ಇರೋ ಕಾರಣಕ್ಕೆ ಈ ಒಂದು ಸ್ಮಾರ್ಟ್ ಕ್ಲಾಸ್ ಯಾವುದೋ ಒಂದು ಪ್ರಯೋಜನಕ್ಕೂ ಬಾರದಾಗಿದೆ. ಹೀಗಾಗಿ ಇಲ್ಲಿ ಕತ್ತಲಲ್ಲೇ ಮಕ್ಕಳು ಕೂರ್ತಕ್ಕಂಥ ಪರಿಸ್ಥಿತಿ ಕೊಠಡಿಯಲ್ಲಿ ಇರ್ತಕ್ಕಂಥದ್ದು. ನಾನು ಗ್ರಾಮಸ್ಥರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರನ್ನ ಕೇಳ್ತೀನಿ. ಸರ್, ಈಗ ಏನ್ ಹೇಳ್ತೀರಿ? ವಿದ್ಯುತ್ ಸಂಪರ್ಕ 18 ವರ್ಷದಿಂದ ಇಲ್ಲ ಅಂತಲ್ಲ? ಹೌದು ಸರ್, ನಿಜವಾಗ್ಲೂ ಸರ್. ಇವತ್ತು ನೋಡ್ರಿ, ಗ್ರಾಮೀಣ ಭಾಗದಲ್ಲಿ ಕರ್ನಾಟಕದ ಸರ್ಕಾರಿ ಶಾಲೆಗಳು ಉಳಿಬೇಕಾಗಿತ್ತು ಅಂದ್ರೆ ಇವತ್ತೆಲ್ಲ ವಿದ್ಯುತ್ ಸಮಸ್ಯೆ ಇರ್ಬೇಕು ಸರ್. ನಿಜವಾಗ್ಲೂ ಇವತ್ತು ಮಕ್ಕಳ ಸಂಖ್ಯೆ 155 ಮಕ್ಕಳ ಸಂಖ್ಯೆ ಉಳ್ಳುವಂಥ ಸರ್ಕಾರಿ ಶಾಲೆ ಇತ್ತು ಸರ್ ಇದು ಖಾನಾಪುರಕ್ಕೆ. ಇವತ್ತು ನೋಡಿ ಮಕ್ಕಳ ಸಂಖ್ಯೆ 110ಕ್ಕೆ ಬಂದದ ಸರ್. ಸರ್ಕಾರಿ ಶಾಲೆಗಳು ಗಡಿ ಭಾಗದಲ್ಲಿ ಮುಚ್ಚೋಗುವಂತ ಪರಿಸ್ಥಿತಿ ಬಂದಿದೆ. 18 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಯಾಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಿಕ್ಕೆ ಆಗ್ತಿಲ್ಲ ಅಧಿಕಾರಿಗಳಿಗೆ ಅಂತ ನಾನೇ ಹೇಳ್ತೀನಿ ಸರ್. ಅಧಿಕಾರಿಗಳಿಗೆ ಕಣ್ಣುಗಳವನಿಲ್ಲ ಗೊತ್ತ ಅನಿಸುತ್ತೆ ನಾನು. 2 ಕಣ್ಣುಗಳು ಇದ್ರೆ ತಕ್ಷಣ ಒಂದ್ಸತಿ ಬಂದು ನೋಡ್ತಿದ್ರು. 18 ವರ್ಷ ಹಿಡಿದು ಮಕ್ಕಳು ಇವತ್ತು ಇದೇ ರೀತಿ ಕತ್ತಲಾದ ಕಲಿತಂದ್ರೆ ಅವ್ರ ಶಿಕ್ಷಕರು ಯಾವ ರೀತಿ ಮಕ್ಕಳು ಬದನೆ ಪೂರ್ಣ ಮಾಡ್ತಿರ್ಬೇಕು ನನಗೊಂದು ಪ್ರಶ್ನೆ ಕಾಡ್ತಿದೆ. ನಿಜವಾಗಲೂ ಇವತ್ತು ಸ್ಮಾರ್ಟ್ ಕ್ಲಾಸ್ ನೋಡಿ ಸರ್, ಲಕ್ಷಾಂತರ ರೂಪಾಯಿ ಕೊಟ್ಟು ಸ್ಮಾರ್ಟ್ ಕ್ಲಾಸ್ ಕಳಿಸಿರೋದು ಕರೆಂಟ್ ವಿದ್ಯುತ್ ಇಲ್ಲ. ಶಿಕ್ಷಕರು ಬಂದ್ರೆ ಹುಡುಗ ತಮ್ಮಂದು ಇದಿಲ್ಲ ಸರ್, ಕರೆಂಟ್ ಇಲ್ಲ. ಯಾವ ರೀತಿ ಬಂದೆ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೆ. ಬಲ್ಬ್ ಇದೆ, ಸ್ಮಾರ್ಟ್ ಕ್ಲಾಸ್ ಇದೆ, ಆದ್ರೆ ಕರೆಂಟ್ ಇಲ್ಲ. ಫ್ಯಾನ್ ಇದೆ, ಬಲ್ಬ್ ಇದೆ, ಲೈಟ್ ಇದೆ, ಎಲ್ಲ ಟಿವಿ ಇದೆ, ಎಲ್ಲ ಮಕ್ಕಳಿಗೆ ಏನು ಬೇಕಲ್ಲ ಸೌಲಭ್ಯಗಳೆಲ್ಲ ಇದೆ. ವಿದ್ಯುತ್ ಯಾಕಿಲ್ಲ? ಇದೇ ಮುರಾಜಿ ದೇಸಾಯಿ ಪಕ್ಕದಲ್ಲಿರುವಂಥ 100 ಮೀಟರ್ ಮುರಾಜಿ ದೇಸಾಯಿ ಸರ್, ಅಲ್ಲಿ ಕರೆಂಟ್ ಅದ, ಇಲ್ಲಿ ಯಾಕೆ ಕರೆಂಟ್ ಇಲ್ಲ? ಒಂದು ವೇಳೆ ಇದು ಸಮಸ್ಯೆ ಬಗೆಹರಿದಿಲ್ಲ ಅಂತಂದರೆ ನಾವು ಇವತ್ತು BO ಆಫೀಸ್ ಒಳಗೆ ಹೋಗಿ
ಒಂದು ಮುತ್ತಿಗೆ ಹಾಕಿ ಒಂದು ಸ್ಟ್ರೈಕ್ ಮಾಡೋ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಆದರೆ ಆ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಖಂಡಿತ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಇಲ್ಲಿನ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಜಸ್ಕಾಂ ಅಧಿಕಾರಿಗಳಿಗೆ ಏನು ಸರ್ಕಾರಕ್ಕೆ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಪಾಲಕರು ನೀಡತಕ್ಕಂಥ ಎಚ್ಚರಿಕೆ ಇದು. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಬಸವ ಕಲ್ಯಾಣದ ಖಾನಾಪುರಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ 110 ಮಕ್ಕಳಿದ್ದಾರೆ. 4 ಲಕ್ಷ ಕಟ್ಟಿದ್ರೆ ಕರೆಂಟ್ ಕನೆಕ್ಷನ್ ಸಿಗುತ್ತೆ. ಈ ಬಗ್ಗೆ MLA ಮತ್ತೆ ಶಿಕ್ಷಣ ಸಚಿವರು ಗಮನ ಹರಿಸಬೇಕು. ಈ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ.